ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಚೋಳಿಕಾಯಿ ಪಲ್ಯ ಮಾಡತ್ತೀನಿ. ಅದಕ್ಕೆ ತೊಗೊಂಬನ್ನಿ ಹಸಿರು ಮೆಣಸಿನ್ಕಾಯಿ ಒಂದು ಹಿಡಿಯಕ್ಕೆ ತೊಗೊಂಬನ್ನಿ. ಯಾಕಂದ್ರೆ ಒಂದು ಅರ್ಧ kg ಅದಾವೆ ಚೋಳಿಕಾಯಿ. ಅದಕ್ಕಾಗಿ ಒಂದು ಹಿಡಿಯಟ್ಟು ಚೋಳಿಕಾಯಿ ತೊಗೊಂಡೈತಿ. ನಾನು ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡು ಚೋಳಿಕಾಯಿ ಪಲ್ಯ ಮಾಡತ್ತೀನಿ ಇವತ್ತು. ಅದಕ್ಕೆ ಮೆಣಸಿನ್ಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹುರ್ಕೋಬೇಕು. ಒಂದು ಸ್ವಲ್ಪ ಅಂದ್ರೆ ಒಂದು ಸ್ಪೂನ್ ಜೀರಿಗೆ ಹಾಕೋಬೇಕು. ಇದಕ್ಕೆ ಈರುಳ್ಳಿನ ಹಾಕತ್ತೀನಿ. ಈಗ ಒಂದು ಟೊಮೆಟೊನ ಕಟ್ ಮಾಡಿ ಹಾಕತ್ತೀನಿ. ಈ ಥರ ಬಾಡಿಸ್ಕೋಬೇಕು. ಇದನ್ನು ಈ ಥರ ಬಾಡಿಸ್ಕೊಂಡ ನಂತರ ಶೇಂಗಾ ಹಾಕ್ಕೋಬೇಕು. ಇವಾಗ ನಾನು ಶೇಂಗಾ ಅರ್ಧ ಬೌಲ್ ಶೇಂಗಾ ತೊಗೊಂಡೇನೆ. ಅದನ್ನು ಈ ಥರ ಬಾಡಿಸ್ಕೋಬೇಕು. ಇವಾಗ ಒಂದು ಪ್ಲೇಟಿಗೆ ತೆಗೆದು ಬಿಡ್ತಾನೆ ಇದನ್ನು. ಇವಾಗ ಏನೈತಿ, ಚೋಳಿಕಾಯಿನ ಹುರ್ಕೋಬೇಕು. ಎಣ್ಣೆ ಹಾಕಿ ಚೋಳಿಕಾಯಿನ ಹುರ್ಕೋತೀನಿ. ನಾನು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಅದಕ್ಕೆ ನಾನು ಇದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಎಣ್ಣೆ ಹಾಕಿ ಕುಡಿದ್ರೆ ಜಲ್ದಿನ ಮೆತ್ತಗಾಗಿಬಿಡ್ತೈತಿ ಚೋಳಿಕಾಯಿ. ಈ ಥರ ತಿರುಗಿಸ್ಕೋಬೇಕು. ಇದನ್ನು ತಣ್ಣಗೆ ಹಾಕ್ಬಿಡ್ತಾನೆ. ಒಂದು 5 ನಿಮಿಷ ಬಿಟ್ಕೊಂಡೇನೈತಿ ರುಬ್ಕೊಂಡ್ಬಿಡ್ಬೇಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಇದನ್ನು ರುಬ್ಕೋಬೇಕೀಗ. ಈ ಥರ ರುಬ್ಕೊಂಡೇನಿ. ಇದು ಕೊತ್ತಂಬರಿನೂ ಹಾಕೇನಿ. ನನಗೆ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ತೋರಿಸಿಲ್ಲ. ನುಣ್ಣಗಾಗಬಾರ್ದು, ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದನ್ನು ಈ ಥರ ಚೋಳಿಕಾಯಿನೂ ಹುರಿದಾರು ಇವು ಒಂದು ಸ್ವಲ್ಪ ಮೆತ್ತಗಾಗುವಂಗೆ ಹುರ್ಕೋಬೇಕು. ಈ ಥರ ಹುರಿದಾರು ಇವಾಗ ಏನೈತಿ ಒಗ್ಗರಣೆ ಹಾಕ್ತಾರೆ ನೋಡ್ರಿ. 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಾರು. ಇದಕ್ಕೆ ಒಗ್ಗರಣೆಗೆ ಏನೈತಿ, ಬೆಳ್ಳುಳ್ಳಿ, ಕರಿಬೇವು ಅಷ್ಟೇ ಹಾಕಬೇಕು. ಕರಿಬೇವು ಹಾಕ್ಕೊಂಡಲ್ಲ ಈಗ. ಆನಂತರ ಏನೈತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಒಗ್ಗರಣೆಗೆ ಏನೈತಿ ಖಾರ ಮಾಡಿಟ್ಕೊಂಡಲ್ಲೇ ಅದನ್ನು ಹಾಕ್ಕೋತಾನೆ. ಈ ಥರ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರ್ಕೋಬೇಕು. ಇದನ್ನು ಖಾರ, ಶೇಂಗಾ ಎಲ್ಲನೂ ಹುರ್ಕೊಂಡ್ಬಿಡ್ಬೇಕು ಇದ್ರೊಳಗೆ ಎಣ್ಣೆ ಒಳಗೆ. ಇದ್ರದ್ದು ಏನೈತಿ ಚೋಳಿಕಾಯಿ ಪಲ್ಯ ಒಳಗೆ ಪಾಲಕ್ ಸೊಪ್ಪು ಹಾಕಿ ಚೋಳಿಕಾಯಿ ಪಲ್ಯ ಮಾಡ್ಬೋದು. ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಸ್ಪೂನ್ ಇದಕ್ಕೆ ಅರಿಶಿನ ಪುಡಿನೂ ಹಾಕ್ಕೋಬೇಕು. ನಂತರ ಈ ಥರ ತಿರುಗಿಸ್ಕೋಬೇಕು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇವಾಗ ಏನೈತಿ ಚೋಳಿಕಾಯಿ ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ ಈ ಥರ ತಿರುಗಿಸ್ಕೊಂಡು ಏನೈತಿ ಒಂದು ಅರ್ಧ ಗ್ಲಾಸ್, ಸಣ್ಣ ಗ್ಲಾಸ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಚೋಳಿಕಾಯಿ ಪಲ್ಯ ರೆಡಿ. ನೀರು ಹಾಕೊಂಡ ನಂತರ ಒಂದು ಸಲ ಹಿಂಗೆ ತಿರುಗಿಸ್ಕೊಂಡು ಏನೈತಿ ಪ್ಲೇಟ್ನ ಮುಚ್ಕೊಂಡು ಬಿಡ್ತೀನಿ ನಾವು. ಒಂದು 5 ನಿಮಿಷ ಆದ ನಂತರ ಏನೈತಿ ಚೋಳಿಕಾಯಿ ಪಲ್ಯ ರೆಡಿ ಆಯಿತು. ಇದು ಇವಾಗ ಆಗಿತ್ತು. ಈ ಥರ ಬಂದೈತಿ ನೋಡ್ರಿ. ಒಂದು ಸ್ವಲ್ಪ ನೀರನ್ನು ಇರಬೇಕಿದ. ಜಾಸ್ತಿ ಉದುರಾದ್ರೆ ರೊಟ್ಟಿ ಜೊತೆ ಅದ ಚೆನ್ನಾಗಿ ಅನಿಸಂಗಿಲ್ಲ. ಚಪಾತಿ ಜೊತೆ ಆದರೆ ಇದ್ಕಿ ಜಾಸ್ತಿ ಉದುರಾಗಬೇಕು ಅಂದ್ರೆ ಚಲೋ ಅನ್ನಿಸ್ತೈತಿ. ನಾನು ರೊಟ್ಟಿ ಜೊತೆ ಐತಿಲ್ಲ ಇಷ್ಟ ಮಿಡಿಯಲ್ ಮಾಡ್ಕೊಂಡ್ಬಿಟ್ಟೆ ನಾನು. ಇವಾಗ ಗ್ಯಾಸ್ ಬಂದ್ ಮಾಡೀನಿ. ಇಲ್ಲಿ ಏನೈತಿ, ನಾನು 2 ಜೋಳದ ರೊಟ್ಟಿ ತೊಗೊಂಡೀನಿ. ಸ್ವಲ್ಪ ಒಂದು ಅರ್ಧದಷ್ಟು ಮಾವಿನಕಾಯಿ ತೊಗೊಂಡೀನಿ. ಇವಾಗ ನಂದು ಊಟ ಇದಾಗೈತೆ ನೋಡ್ರಿ. ಚೋಳಿಕಾಯಿ ಪಲ್ಯ, ರೊಟ್ಟಿ ಸಖತ್ ಟೇಸ್ಟಿ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿರಿ. ಚಪಾತಿ, ಮೊಸರು ಸೂಪರ್ ಕಾಂಪಿಟೇಷನ್ ಆಗಿರ್ತೈತೆ ಅದನ್ಕರ. ಅದ್ರ ಜೊತೆಗೆ ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸತ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನನ್ನ ಚಾನಲ್ ನೋಡೋರು ಎಲ್ಲರಿಗೂ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡೋದಾದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.